ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 1 ಋಷಿರುವಾಚ ಇತಿ ತಾಸಾಂ ಸ್ವಶಕ್ತೀನಾಂ ಸತಿ ನಾಮ ಸಮೇತ್ಯ ಸಹ ಪ್ರಸುಪ್ತ ಲೋಕತಂತ್ರಾಣಾಂ ನಿಶಾಮ್ಯ ಗತಿಮೀಶ್ವರಃ. ಅನುವಾದ: ಮೈತ್ರೇಯ ಋಷಿಗಳು ಹೇಳಿದರು, ತನ್ನ ಮಹತ್ತತ್ವದಂತಹ ಶಕ್ತಿಗಳು ಸಂಯೋಜನೆಗೊಳ್ಳದುದರಿಂದ ವಿಶ್ವದ ಪ್ರಗತಿಪರ ಸೃಷ್ಟಿ ಕಾರ್ಯಗಳು ನಿಂತು ಹೋಗಿವೆ ಎಂಬುದಾಗಿ ಭಗವಂತನಿಗೆ ತಿಳಿಯಿತು. ಶ್ಲೋಕ 2 ಕಾಲಸಂಜ್ಞಾಂ ತದಾ ದೇವೀಂ ಬಿಭ್ರಚ್ಛಕ್ತಿ ಮುರುಕ್ರಮಃ ತ್ರಯೋವಿಂಶತಿ ತತ್ವಾನಾಂ ಗಣಂ ಯುಗ ಪದಾವಿಶತ್. ಅನುವಾದ: ಆಗ ಪರಮಶಕ್ತಿವಂತನಾದ ಭಗವಂತನು ಬೇರೆ ಬೇರೆಯ ಮೂಲ ತತ್ವಗಳನ್ನೆಲ್ಲ ಒಂದುಗೂಡಿಸುವ ಒಬ್ಬಳೇ ಆದ ಮತ್ತು ತನ್ನ ಬಹಿರಂಗ ಶಕ್ತಿಯಾಗಿರುವ ಕಾಳಿದೇವಿಯೊಂದಿಗೆ ಆ 23 ಮೂಲ ತತ್ವಗಳೊಳಗೆ ಒಮ್ಮೆಯೇ ಪ್ರವೇಶಿಸಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೈತ್ರೇಯ ಮಹರ್ಷಿಗಳು ಭಗವಂತ ತನ್ನ ಮಹತ್ತತ್ವದಂತಹ ಶಕ್ತಿಗಳು ಸಂಯೋಜನೆ ಆಗದೆ ಇರೋದ್ರಿಂದ, ಅಂದ್ರೆ ಒಂದಕ್ಕೊಂದು ಕೂಡ್ತಾ ಇಲ್ಲ ಅಲ್ಲ, ಅದಕ್ಕೋಸ್ಕರ ವಿಶ್ವದ ಪ್ರಗತಿಪರ ಸೃಷ್ಟಿ ಕಾರ್ಯಗಳೆಲ್ಲ ನಿಂತೋಗಿದೆ ಅನ್ನೋದು ಭಗವಂತನಿಗೆ ಗೊತ್ತಾಗತ್ತೆ. ಈಗ ಒಂದಕ್ಕೊಂದು ಶಕ್ತಿಗಳು ಸಂಯೋಜನೆ ಆದಾಗ್ಲೇನೆ ಏನಾದ್ರೂ ಒಂದು ಹೊಸದು ಸೃಷ್ಟಿಯಾಗೋದಕ್ಕೆ ಸಾಧ್ಯ. ಸೊ ಅದಾಗ್ತಾ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಆ ಒಂದು ವಿಷಯ ಭಗವಂತನಿಗೆ ತಿಳಿಯುತ್ತೀಗ. ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತಂದ್ರೆ, ಭಗವಂತನ ಸೃಷ್ಟಿಯಲ್ಲಿ ಅಪೂರ್ಣವೆಂಬುದಿಲ್ಲ. ಅಲ್ಲಿ ಸರ್ವಶಕ್ತಿಗಳು ಸುಪ್ತವಾಗಿ ಇರುತ್ತವೆ. ಭಗವಂತನ ಇಚ್ಛೆಯಂತೆ ಅವು ಸಂಯೋಜನೆಗೊಳ್ಳದಿದ್ದರೆ ಯಾವ ಪ್ರಗತಿಯೂ ಆಗಲಾರದು. ನಿಂತು ಹೋದ ಸೃಷ್ಟಿ ಕಾರ್ಯದ ಪ್ರಗತಿಪರ ಕಾರ್ಯವು ಭಗವಂತನ ನಿರ್ದೇಶನದಿಂದ ಮಾತ್ರ ಪುನಃ ಪ್ರಾರಂಭಗೊಳ್ಳಬಹುದು. ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ಈಗ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಪೂರ್ಣನೇ. ಯಾಕೆ? ಪೂರ್ಣದಿಂದಾನೇ ಬಂದಿರುವಂಥದ್ದು ಎಲ್ಲಾನು. ಅಂದಮೇಲೆ ಅದು ಕೂಡ ಪೂರ್ಣವಾಗೇ ಇರುತ್ತೆ. ಆದ್ರೆ ಅವೆಲ್ಲ ಸುಪ್ತದಲ್ಲಿ ಇರುತ್ತೆ. ಅಂತಂದ್ರೆ ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಯಾವಾಗ ಭಗವಂತನಿಗೆ ಇಷ್ಟ ಆಗುತ್ತೋ ಆಗ ಅವನು ಅದ್ರ ಕಡೆಗೆ ಗಮನ ಹರಿಸ್ತಾನೆ. ಮತ್ತೆ ಅವನ ಒಂದು ನಿರ್ದೇಶನ ಅವರಿಗೆ ಸಿಕ್ಕಾಗ ಆಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರುತ್ತೆ. ಅಂದ್ರೆ ಎಚ್ಚೆತ್ಕೊಳ್ಳುತ್ತೆ ಅಂತ ಅರ್ಥ. ಈಗ ಭಗವಂತನ ಇಚ್ಛೆಯ ಹಾಗೇನೆ ಅವು ಸಂಯೋಜನೆಗೊಳ್ಳದೆ ಇದ್ರೆ ಯಾವ ಪ್ರಗತಿನೂ ಆಗೋದಿಲ್ಲ. ಸೊ ಭಗವಂತ ಇಷ್ಟಪಡಬೇಕು, ಅದಕ್ಕೆ ಅವನು ಆರ್ಡರ್ ಕೊಡ್ಬೇಕಾಯ್ತು, ನೀವು ಈಗ ಕೆಲಸದಲ್ಲಿ ತೊಡಗಿ ಅಂತನ್ಬಿಟ್ಟು. ಆಗ ಎರಡು ಒಂದಕ್ಕೊಂದು ಸೇರ್ತಾ ಇರುತ್ತೆ. ಅಂದ್ರೆ ಆ ಶಕ್ತಿಗಳೆಲ್ಲ ಸಂಯೋಜನೆಗೊಳ್ಳೋದ್ರಿಂದ ಪ್ರಗತಿಪರ ಕೆಲಸಗಳು ನಡೆಯುತ್ತೆ. ನಿಂತು ಹೋದಂತಹ ಸೃಷ್ಟಿ ಕಾರ್ಯದ ಪ್ರಗತಿಪರ ಕೆಲಸ ಅನ್ನೋದು ಆ ಭಗವಂತನ ನಿರ್ದೇಶನದಿಂದ ಮಾತ್ರನೇ ಮತ್ತೆ ಆರಂಭಗೊಳ್ಳೋದು. ಅವನೇನಾದ್ರೂ ಅಲ್ಲಿ ಡೈರೆಕ್ಷನ್ ಕೊಡ್ಲಿಲ್ಲ, ಅವನೇನಾದ್ರೂ ಪರ್ಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ಆ ಕೆಲಸ ಕೂಡ ಆಗೋದಿಲ್ಲ ಅಂತ ಅರ್ಥ. ಅಂದ್ರೆ ಎಲ್ಲದಕ್ಕೂ ಕಾರಣ ಯಾರಾಯ್ತು ಆವಾಗ? ಭಗವಂತನೇ ಆಯ್ತಲ್ವಾ. ಸೊ ಅದಕ್ಕೆ ಅವನನ್ನ ಸರ್ವ ಕಾರಣಗಳ ಕಾರಣಕರ್ತ ಅಂತ ಹೇಳೋದು. ಆಯ್ತಾ? ಈಗ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವಾಗ ಅವನಿಗೆ ಗೊತ್ತಾಯ್ತೋ ಎಲ್ಲ ಶಕ್ತಿಗಳು ಸಂಯೋಜನೆ ಆಗದೆ ಇರೋದ್ರಿಂದ ಒಂದಕ್ಕೊಂದು ಈ ಸೃಷ್ಟಿ ಕಾರ್ಯ ಅನ್ನೋದು ನಿಂತು ಹೋಗಿದೆ ಅಂತ, ಆಗ ಪರಮಶಕ್ತಿವಂತನಾದಂತಹ ಭಗವಂತ ಏನು ಮಾಡ್ತಾನೆ, ಬೇರೆ ಬೇರೆಯ ಮೂಲ ತತ್ವಗಳನ್ನೆಲ್ಲ ಒಂದುಗೂಡಿಸುವಂತಹ, ಯಾರು ಇದನ್ನೆಲ್ಲ ಒಂದುಗೂಡಿಸೋದು ಅಂತಂದ್ರೆ ಒಬ್ಬಳೆ. ಅವಳು ಯಾರು ಅಂತಂದ್ರೆ ಆ ಭಗವಂತನ ಬಹಿರಂಗ ಶಕ್ತಿ ಆಗಿರುವಂತಹ ಕಾಳಿ. ಆಗ ಭಗವಂತ ಏನು ಮಾಡ್ದ, ಆ ಕಾಳಿ ದೇವಿಯ ಜೊತೆಗೆ ಆ 23 ಮೂಲ ತತ್ವಗಳ ಒಳಗಡೆ ಒಂದೇ ಸರಿ ಪ್ರವೇಶ ಮಾಡ್ತಾನೆ. ಈಗ ಭಗವಂತ ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸಬೇಕು. ಅದಕ್ಕೇನು ಮಾಡ್ದ, ಕಾಳಿಯ ಜೊತೆಗೂಡಿ, ಯಾಕಂದ್ರೆ ಬಹಿರಂಗ ಶಕ್ತಿಯಿಂದನೇ ಇದೆಲ್ಲ ನಡೆಯುವಂಥದ್ದು. ಸೊ ಆ ಶಕ್ತಿಯ ಜೊತೆ ಭಗವಂತ ಏನ್ ಮಾಡ್ತಾನೆ, 23 ಮೂಲ ತತ್ವಗಳಿದೆ. ಆ ಮೂಲ ತತ್ವಗಳೇ ಒಂದಕ್ಕೊಂದು ಸೇರಿಕೊಂಡು ಸೃಷ್ಟಿ ಕಾರ್ಯ ನಡೆಯುವಂಥದ್ದು. ಸೊ ಅದಕ್ಕೆ ಅದರ ಒಳಗಡೆ ಭಗವಂತ ಪ್ರವೇಶ ಮಾಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಜಡದ್ರವ್ಯದ ಘಟಕಗಳು 23 ಎಂದು ಎಣಿಸಲಾಗಿದೆ.
ಸಂಪೂರ್ಣವಾದ ಭೌತಶಕ್ತಿ, ಮಿಥ್ಯಾಹಂಕಾರ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ವಿಸರ್ಜನಾಂಗ, ಜನನೇಂದ್ರಿಯಗಳು, ವಾಕ್ ಮತ್ತೆ ಮನಸ್ಸು, ಇವು ಆ 23 ಘಟಕಗಳು. ಈಗ ಮೂಲ ತತ್ವಗಳು ಅಂದ್ರೇನು? ಈ ಒಂದು ಸೃಷ್ಟಿ ಕಾರ್ಯ ನಡಿಬೇಕು ಅಂತಂದ್ರೆ ಮೂಲವಾದಂತಹ ತತ್ವಗಳು ಬೇಕಾಗುತ್ತೆ. ಅದು ಯಾವುದು? ಜಡದ್ರವ್ಯದ ಘಟಕಗಳು ಎಷ್ಟಿದೆ ಅಂತಂದ್ರೆ 23 ಇದೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅದು ಯಾವ್ದು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಈ 23ರಿಂದಾನೇ ಒಂದಕ್ಕೊಂದು ಸೇರಿ ಅದು ಲಕ್ಷಾಂತರ, ಕೋಟ್ಯಾಂತರ, ಎಷ್ಟೋ ಈಗ ಈ ಒಂದು ಜಗತ್ತಲ್ಲಿ ನಾವು ಏನೇನ್ ನೋಡ್ತಾ ಇದೀವೋ ಅದೆಲ್ಲ ಆಗಿರೋದು ಇದರಿಂದಾನೇ. ಮೂಲ ತತ್ವಗಳು ಇವೇನೆ, ಆಯ್ತಾ? ಅದ್ಯಾವ್ದು ಅಂತ ತಿಳ್ಕೊಳ್ಳೋಣ. ಸಂಪೂರ್ಣವಾದಂತಹ ಭೌತಶಕ್ತಿ. ಈ ಭೌತಶಕ್ತಿ ಅನ್ನೋದು ಏನಿದೆಯೋ ಆ ಸಂಪೂರ್ಣವಾಗಿ ಅದು ಮೊದಲನೇದು. ಆಮೇಲೆ ಮಿಥ್ಯಾಹಂಕಾರ ಅಂದ್ರೆ ನಾನು, ನಂದು ಅನ್ನೋ ಒಂದು ಅಹಂಕಾರವನ್ನ ನಾವು ಇಟ್ಕೊಂಡಿದೀವಲ್ವಾ, ಅದಿರೋದ್ರಿಂದಾನೇ ಈ ಜಗತ್ತಲ್ಲಿ ಎಲ್ಲವೂ ನಡೀತಾ ಇರೋದು. ನಾನು, ನಂದು ಅನ್ನೋದು ಇಲ್ಲ ಅಂತಂದ್ರೆ ಈ ಒಂದು ಭೌತ ಜಗತ್ತು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದೆಲ್ಲವೂ ಕೂಡ ಆ ಇಂದ್ರಿಯಗಳಿಗೆ ಬೇಕಾಗಿರುವಂತ ವಿಷಯಗಳು. ಆಮೇಲೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಇವು ಪಂಚತತ್ವಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ವಿಸರ್ಜನಾಂಗ, ಜನನೇಂದ್ರಿಯಗಳು, ಇವೆಲ್ಲವೂ ಕೂಡ ಇಂದ್ರಿಯಗಳು ಅಂದ್ರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಇನ್ನ ವಾಕ್ ಮತ್ತೆ ಮನಸ್ಸು ಅಂದ್ರೆ ಮಾತಾಡೋದು ಮತ್ತೆ ನಮ್ಮ ಮನಸ್ಸಿದೆಯಲ್ಲ ಅದು ಕೂಡ. ಇವೆಲ್ಲ ಸೇರಿ 23 ಘಟಕಗಳಾಯ್ತು. ಈ ಘಟಕಗಳಿಂದಾನೇ ಎಲ್ಲ ಸೃಷ್ಟಿಗಳು ನಡೆಯುವಂಥದ್ದು, ಆಯ್ತಾ? ಒಂದಕ್ಕೊಂದು ಸೇರ್ಕೊಂಡು ಎಲ್ಲ ಆಗುತ್ತೆ. ಇವೆಲ್ಲವೂ ಕಾಲದ ಪ್ರಭಾವದಿಂದ ಸಂಯೋಗಗೊಳ್ಳುತ್ತದೆ ಮತ್ತೆ ಕಾಲಾನುಕ್ರಮದಲ್ಲಿ ಪುನಃ ಬೇರೆ ಬೇರೆ ಆಗುತ್ತವೆ. ಆದುದರಿಂದ ಕಾಲವು ಭಗವಂತನ ಶಕ್ತಿಯಾಗಿರುತ್ತದೆ ಮತ್ತು ಭಗವಂತನು ಕೊಡತಕ್ಕ ನಿರ್ದೇಶಕ್ಕೆ ಅನುಸಾರವಾಗಿ ತನ್ನದೇ ಆದ ರೀತಿಯಲ್ಲಿ ಕಾರ್ಯ ಮಾಡುತ್ತದೆ. ಈಗ ಈ 23 ಘಟಕಗಳು ಏನಿದೆಯೋ ಇವೆಲ್ಲವೂ ಕೂಡ ಆ ಕಾಲದ ಪ್ರಭಾವದಿಂದ, ಇಲ್ಲಿ ಕಾಲ ಅಂತಂದ್ರೆ ಯಾರು? ಕಾಳಿ ಅಂತ ಅರ್ಥ. ಆ ಕಾಲದ ಪ್ರಭಾವದಿಂದ ಸಂಯೋಗ ಆಗತ್ತೆ ಮತ್ತೆ ಕೆಲವೊಂದು ಸಮಯ ಆದ್ಮೇಲೆಲ್ಲ ಪುನಃ ಬೇರೆ ಬೇರೆ ಆಗತ್ತೆ. ಅದಕ್ಕೋಸ್ಕರನೇ ಕಾಲ ಅನ್ನೋದು ಭಗವಂತನ ಶಕ್ತಿ. ಆ ಭಗವಂತ ಏನು ನಿರ್ದೇಶನವನ್ನ ಕೊಡ್ತಾನೋ ಅದಕ್ಕನುಸಾರವಾಗಿ ಅದು ತನ್ನ ಕಾರ್ಯವನ್ನ ಮಾಡುತ್ತೆ. ಈ ಶಕ್ತಿಯನ್ನ ಕಾಳಿ ಎನ್ನಲಾಗಿದೆ. ಈ ದೇವತೆ ಕಪ್ಪಾಗಿ ಸಂಹಾರ ಮಾಡುವ ದೇವತೆಯ ಪ್ರತಿನಿಧಿಯಾಗಿ ಇರುತ್ತಾಳೆ. ಈಕೆಯನ್ನು ಸಾಮಾನ್ಯವಾಗಿ ತಮೋಗುಣದಿಂದ ಅಥವಾ ಅಜ್ಞಾನದಿಂದ ಪ್ರಭಾವಗೊಂಡವರು ಪೂಜಿಸುತ್ತಾರೆ. ಇಲ್ಲಿ ಈ ಕೆಲಸಗಳನ್ನ ಮಾಡೋದು ಯಾರು? ಕಾಲ ಅಂತಂದ್ಬಿಟ್ಟು ಆ ಶಕ್ತಿಯನ್ನೇ ಕಾಳಿ ಅಂತ ಹೇಳೋದು. ಅವಳು ಹೇಗಿದ್ದಾಳೆ? ಕಪ್ಪಾಗಿದ್ದಾಳೆ. ಮತ್ತೆ ಸಂಹಾರ ಮಾಡುವಂತಹ ದೇವತೆ ಅವಳು. ಇವಳನ್ನ ಯಾರು ಪೂಜಿಸ್ತಾರೆ ಅಂತಂದ್ರೆ ಯಾರು ತಮೋಗುಣದಿಂದ ಇರ್ತಾರೆ ಮತ್ತೆ ಅಜ್ಞಾನದಿಂದ ಪ್ರಭಾವಗೊಂಡಿರ್ತಾರೋ ಅಂಥವರು ಕಾಳಿಯನ್ನ ಪೂಜಿಸ್ತಾರೆ. ಸತ್ವಗುಣದಲ್ಲಿರೋರು ಕಾಳಿಯನ್ನ ಪೂಜಿಸೋದಿಲ್ಲ, ಅವರು ವಿಷ್ಣುವನ್ನ ಪೂಜಿಸ್ತಾರೆ. ಈ ರೀತಿ ತಮ್ಮದೇ ಆದಂತ ಗುಣಕ್ಕನುಗುಣವಾಗಿ ದೇವತೆಗಳನ್ನು ಕೂಡ ಚೂಸ್ ಮಾಡ್ಕೊಳ್ತಾರೆ. ಅವ್ರಿಗೆ ಆ ದೇವತೆನೇ ಇಷ್ಟ ಆಗತ್ತೆ. ಎಲ್ಲಾರ್ಗೂ ಕೂಡ ವಿಷ್ಣುನೇ ಪರಮ ಪ್ರಭು ಅಂತ ಗೊತ್ತಿದ್ರು ಕೂಡ ಅವನನ್ನ ಎಲ್ಲರೂ ಪೂಜಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಸತ್ವಗುಣದಲ್ಲಿರ್ತಾರೋ ಅವರು ಮಾತ್ರ ಅವನನ್ನ ಪೂಜಿಸೋದಕ್ಕಾಗೋದು. ಅದೇ ರೀತಿ ಕಾಳಿಯನ್ನ ಪೂಜಿಸೋರು ಯಾರು ಅಂತಂದ್ರೆ ತಮೋಗುಣದಿಂದ ಇರೋರು, ಅಜ್ಞಾನದಿಂದ ಪ್ರಭಾವಗೊಂಡವರು ಮಾತ್ರ. ಈ ಪ್ರಕ್ರಿಯೆಯನ್ನು ವೇದ ಮಂತ್ರದಲ್ಲಿ ವಿವರಿಸಿರುವುದು ಹೀಗೆ: ಮೂಲ ಪ್ರಕೃತಿರ್ ಅವಿಕೃತಿರ್ ಮಹದಾದ್ಯಾಃ ಪ್ರಕೃತಿ ವಿಕೃತಯ ಸಪ್ತ ಷೋಡಶಕಸ್ತು ವಿಕಾರೋ ನ ಪ್ರಕೃತಿರ್ ನ ವಿಕೃತಿ ಪುರುಷಃ. ಅಂದ್ರೆ ಅರ್ಥ ಏನು? ಈ 23 ಘಟಕಗಳ ಸೃಷ್ಟಿಗೆ ಸಂಯೋಜನೆಯಿಂದ ಭೌತಿಕ ಪ್ರಕೃತಿಯಾಗಿ ಪ್ರವರ್ತಿಸುವ ಶಕ್ತಿಯು ಮಾತ್ರವೇ ಮೂಲ ವಸ್ತುವಲ್ಲ. ಭಗವಂತನು ಆ ಮೂಲ ವಸ್ತುಗಳೊಳಗೆ ಪ್ರವೇಶಿಸಿ ಕಾಳಿ ಎಂಬ ತನ್ನ ಶಕ್ತಿಯನ್ನು ಪ್ರಯೋಗಿಸುತ್ತಾನೆ. ಈ ತರ ಎಲ್ಲ ವೇದಶಾಸ್ತ್ರಗಳು ಇದೇ ತತ್ವವನ್ನು ಅಂಗೀಕರಿಸುತ್ತವೆ. ಅಂದ್ರೆ ಅರ್ಥ ಏನು? ಈ 23 ಘಟಕಗಳ ಸೃಷ್ಟಿಗೆ ಸಂಯೋಜನೆಯಿಂದ ಭೌತಿಕ ಪ್ರಕೃತಿಯಾಗಿ ಪ್ರವರ್ತನೆ ಮಾಡುತ್ತಾ, ಅಂದ್ರೆ ಅರ್ಥ ಏನು? ಈಗ ನಾವು ಏನ್ ತಿಳ್ಕೊಂಡ್ವ 23 ಘಟಕಗಳು ಇದರ ಸೃಷ್ಟಿಗೆ
ಭೌತಿಕ ಪ್ರಕೃತಿ ಇದೆಯಲ್ಲ, ಅಂದ್ರೆ ಆ ಕಾಳಿ ಅಥವಾ ಆ ಶಕ್ತಿ ಅಂತ ಏನು ಹೇಳ್ತೀವೋ, ಅದು ಮೂಲ ವಸ್ತು ಅಲ್ಲ. ಅದರ ಜೊತೆಗೆ ಭಗವಂತ ಸೇರ್ಕೊಳ್ತಾನೆ. ಆ ಭಗವಂತ ಈ ಮೂಲ ವಸ್ತುಗಳ ಒಳಗಡೆ ಪ್ರವೇಶ ಮಾಡಿ ಕಾಳಿ ಅನ್ನುವಂತಹ ತನ್ನ ಶಕ್ತಿಯನ್ನು ಅವನು ಪ್ರಯೋಗ ಮಾಡ್ತಾನೆ. ಆದ್ರೆ ಆ ಶಕ್ತಿನೇ ಮೂಲ ಅಲ್ಲ. ಇದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಈಗ ಈ ಜಗತ್ತಲ್ಲಿ ಎಲ್ಲ ಕಾರ್ಯಗಳು ನಡೆಯೋದು ಕಾಳಿಯ ಒಂದು ಅಂಡರಲ್ಲಿ ಅಂತಂದಾಗ ಅವಳೇ ಮೂಲ ಅಂತ ತಿಳ್ಕೊಳ್ತೀವಿ. ಆದರೆ ಅಲ್ಲ, ಅವಳು ಕೂಡ ಭಗವಂತನ ನಿರ್ದೇಶನದಲ್ಲೇ ಕೆಲಸ ಮಾಡೋದು. ಭಗವಂತ ಯಾವಾಗ ಆ ಶಕ್ತಿಯನ್ನ ಪ್ರಯೋಗ ಮಾಡ್ತಾನೋ ಆಗ ಅದು ಕಾರ್ಯರೂಪಕ್ಕೆ ಬರುತ್ತೆ. ಅಂದರೆ ಎಲ್ಲದಕ್ಕೂ ಮೂಲ ಭಗವಂತನೇ ಅನ್ನೋದು ನಾವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಯ್ತಾ? ಈಗ ಒಂದಷ್ಟು ವಿಷಯ ಗೊತ್ತಾಗಿದೆಯಲ್ವಾ? ಇದರ ಮುಂದಿನ ಭಾಗ ಇನ್ನೂ ಇದೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.